ಫ್ರೆಂಡ್ಸ್, ಇವತ್ತು ನಾವು ಬಂದಿದ್ದೀವಿ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯ ಫಿಶ್ ಅಕ್ವೇರಿಯಂ ನೋಡೋದಕ್ಕೆ. ಎಂಟ್ರೆನ್ಸ್ ಫೀಸ್ ಬಂದ್ಬಿಟ್ಟು 5 ರೂಪೀಸ್ ಇದೆ ಒಬ್ಬರಿಗೆ. ಏನು ನೋಡೋರ್ದೇವು ನಾವು? ಹುಲಿ, ಮತ್ತು ಎಲಿಫೆಂಟ್, ಮತ್ತು ಚಿಗುರಿ, ಮತ್ತು ಓಕೆ ಎಲ್ಲ ಪ್ರಾಣಿಗಳನ್ನ ನೋಡಕ್ ಬಂದಿದ್ದೀವಿ. ಶಿವ ಏನೇ ಬಂದಿಲ್ಲ. ವಾವ್, ಎಷ್ಟು ಚೆನ್ನಾಗಿ ಬಂದಿದ್ದು ನೋಡುದ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಕಾರಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ನಮ್ಮ ಬೆಳಗಾವಿ ನಿಯರಲ್ಲಿ ಇರ್ತಕ್ಕಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯನ ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗೂ ಕೂಡ ಮೃಗಾಲಯ ಯಾವ ಥರ ಇದೆ, ಫೀಸ್ ಎಷ್ಟಿದೆ, ಯಾವ್ಯಾವ ಪ್ರಾಣಿಗಳಿದ್ದಾವೆ, ಎಲ್ಲ ಫುಲ್ ಡೀಟೇಲ್ಸ್ನ ಕೊಡ್ತೀನಿ. ಹಾಗೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ, ಅದರಿಂದ ಸೌಂಡ್ ಬರಲ್ಲ, ಆದರೆ ನೋಟಿಫಿಕೇಷನ್ ಬರುತ್ತೆ. ಈ ಕಿತ್ತೂರು ರಾಣಿ ಚೆನ್ನಮ್ಮ ಝೂ ನಮ್ಮ ಚಿಕ್ಕೋಡಿಯಿಂದ 56 ಕಿಲೋಮೀಟರ್ ಆಗುತ್ತೆ. ಹಾಗೆ ಬೆಳಗಾವಿಯಿಂದ ನೀವೇನಾದರೂ ಬರೋದಿದ್ರೆ ಕೇವಲ 16 ಕಿಲೋಮೀಟರ್ ಆಗುತ್ತೆ. ಸೊ ಎಕ್ಸಾಕ್ಟಾಗಿ ಇದ್ರ ಲೊಕೇಶನ್ ಬಂದುಬಿಟ್ಟು ಬೂತ್ರಾಮಟ್ಟಿ ಅಂತ ಹೇಳಿ. ಸೊ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಾಕು, ನಿಮಗೆ ಲೊಕೇಶನ್ ಸಿಗುತ್ತೆ. ಏನು ಬೇಕು ಟಕ್ಲು ನಿಂಗ? ನಾವೆಲ್ಲಿ ಹೊಂಟಿದ್ದೀವು? ಏನು ನೋಡಕ? ಹುಲಿ. ಇದೇ ನೋಡಿ ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯ. ಇವಾಗ ನಾವು ಝೂ ಎಂಟರ್ ಆಗಿದ್ದೀವಿ. ಸೊ ಝೂ ಎಂಟರ್ ಆಗಿ ಕಾರ್ ಪಾರ್ಕಿಂಗ್ ಮಾಡಿದ ಮೇಲೆ ನೆಕ್ಸ್ಟ್ ನಾವು ಟಿಕೆಟ್ ತೆಗೆದುಕೊಳ್ಳೋಕೆ ಬರಬೇಕು. ಸೊ ಇಲ್ಲೇ ಮುಂದೆ ಒಂದು ರೂಮ್ ಇದೆ ನೋಡಿ, ಇಲ್ಲೇ ಟಿಕೆಟ್ನ ಕೊಡೋದು. ಸೊ ಫ್ರೆಂಡ್ಸ್, ನೋಡ್ಬೋದು ಟಿಕೆಟ್ ಥರ. ನಾವು ಅಡಲ್ಟ್ಸು 3 ಜನ ಬಂದಿದ್ದೀವಿ. 60 ರೂಪೀಸ್ ಎಂಟ್ರಿ ಟಿಕೆಟ್ ಇದೆ. ಇದು 180 ರೂಪೀಸ್ ಆಯಿತು. ವೆಹಿಕಲ್ ಪಾರ್ಕಿಂಗ್ 50 ರೂಪಾಯಿ. ಅದೇ ರೀತಿ ಸಫಾರಿಗೆ, ಟೈಗರ್ ಸಫಾರಿಗೆ ಹೋಗ್ಬೇಕಾದ್ರೆ ಒಬ್ರಿಗೆ 60 ರೂಪೀಸ್, ಅದು 180 ಆಯಿತು. ಸೊ ನಮ್ಮ 3 ಜನರದ್ದು ಎಲ್ಲ ಸೇರಿಕೊಂಡು 410 ಆಯಿತು. ಸೊ ಟಿಕೆಟ್ನ ತೊಗೊಂಡು ಇವಾಗ ಝೂ ಸುತ್ತಾಡೋಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಪಿಕ್ನಿಕ್ಗೆ ಅಂಥೇಳಿ ಕರ್ಕೊಂಡು ಬರ್ತಾರೆ. ತುಂಬ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಿರ್ತಾರೆ. ನಾವು ಹೋದಾಗೂ ಕೂಡ ಯಾವುದೋ ಒಂದು ಸ್ಕೂಲ್ ಸ್ಟೂಡೆಂಟ್ಸ್ ಬಂದಿದ್ದರು. ಈ ಝೂ ಸ್ಥಾಪನೆ ಆಗಿರೋದು 1989ರಲ್ಲಿ. ಹಾಗೆ ಇದರ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5:30ವರೆಗೂ ಓಪನ್ ಇರುತ್ತೆ. ಹಾಗೆ ಇನ್ನೊಂದು ಏನು ಇಂಪಾರ್ಟೆಂಟಪ್ಪ ಅಂತಂದರೆ ಪ್ರತಿ ಮಂಗಳವಾರ ಈ ಝೂ ಕ್ಲೋಸ್ ಆಗಿರುತ್ತೆ. ಸೊ ನೀವು ಝೂ ವಿಸಿಟ್ ಮಾಡಬೇಕಾದ್ರೆ ಇದೊಂದು ಗಮನದಲ್ಲಿರಬೇಕು ನಿಮಗೆ, ಮಂಗಳವಾರ ದಿನ ಝೂ ಕ್ಲೋಸ್ ಆಗಿರುತ್ತೆ ಅನ್ನೋದು. ಏನು ನೋಡೋರು ನೀವು? ಹುಲಿ ಸಿಂಹ ನೋಡೋರ? ಯಸ್, ನಡ್ರಿ ನೋಡೋಣ. ಅಲ್ಲಿ ಒಳಗೆ ಕೂತೈತೆ ನೋಡ್ತಿತ್ತಲ್ಲ. ಸೊ ಫ್ರೆಂಡ್ಸ್, ಇವತ್ತು ನಾವು ಬಂದಿದ್ದೀವಿ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯಕ್ಕೆ. ಅದು ನಮ್ಮ ಗುಬ್ಬೇನಿಗೋಸ್ಕರ. ಅವನು ಹುಲಿ ನೋಡ್ಬೇಕಂತ ಇದ್ದ, ಹಾಗಾಗಿ ಹುಲಿ ತೋರ್ಸೋದಕ್ಕೆ ಕರ್ಕೊಂಡು ಬಂದಿದ್ದೀವಿ. ನಿಮ್ಮ ಮನೇಲಿ ಯಾರಾದರೂ ಚಿಕ್ಕ ಪುಟ್ಟ ಮಕ್ಕಳಿದ್ರು ಅಂದರೆ ಕರ್ಕೊಂಡ್ಬನ್ನಿ, ಎಂಜಾಯ್ ಮಾಡ್ತಾರೆ ಒನ್ ಡೇ ಫುಲ್. ನವಿಲಿದೆ ನೋಡಿ ಇಲ್ಲಿ, ನಮ್ಮ ರಾಷ್ಟ್ರೀಯ ಪಕ್ಷಿ ಸುಬ್ರಹ್ಮಣ್ಯನ ವಾಹನ. ಕ್ಲೈಮೇಟ್ ಚಲೋ ಐತಿ, ಜಲ್ದಿ ಫ್ರೆಂಡ್ಸ್, ಎಂಟ್ರಿ ಆದ ತಕ್ಷಣ ಫಸ್ಟು ಪಕ್ಷಿಗಳನ್ನು ನೋಡ್ಕೊಂಡ್ವಿ. ಸೊ ಇಲ್ಲಿ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇದೇ ಥರ ಆ ಕಡೆ ಈ ಕಡೆ ಸ್ವಲ್ಪ ಸ್ವಲ್ಪ ಇದೆ ಮಧ್ಯದಲ್ಲಿ, ಅಲ್ಲಿ ಊಟ ಮಾಡಬೇಕು. ನೆಕ್ಸ್ಟ್ ಇವಾಗ ನಾವು ಮತ್ಸ್ಯಾಲಯಕ್ಕೆ ಹೋಗ್ತಾ ಇದ್ದೀವಿ ಫಿಶಸ್ನ ನೋಡೋದಕ್ಕೆ. ಹಾಗೆ ಈ ಕಡೆ ಸೈಡ್ ವಾಶ್ರೂಮ್ ಕೂಡ ಇದೆ, ಲೇಡೀಸ್ ಜೆಂಟ್ಸ್ ಎಲ್ಲ ವಾಶ್ರೂಮ್ ಕೂಡ ಇದೆ. ಸೊ ಇವಾಗ ಮತ್ಸ್ಯಾಲಯಕ್ಕೆ ಹೋಗೋಣ, ಯಾವ್ಯಾವ ಥರ ಫಿಶ್ ಇದ್ದಾವೆ ಅಂಥೇಳಿ ನೋಡೋಣ ಬನ್ನಿ. ಫ್ರೆಂಡ್ಸ್, ಇವಾಗ ನಾವು ಮತ್ಸ್ಯಾಲಯಕ್ಕೆ ಬಂದಿದ್ದೀವಿ. ಇಲ್ಲಿ ಎಂಟ್ರೆನ್ಸ್ ಫೀಸ್ ಇದೆ, ಎಷ್ಟಿದೆ ಏನು ಅಂಥೇಳಿ ನೋಡೋಣ ಬನ್ನಿ. ಫ್ರೆಂಡ್ಸ್, ಫಿಶ್ ಅಕ್ವೇರಿಯಂ ನೋಡೋದಕ್ಕೆ ಎಂಟ್ರೆನ್ಸ್ ಫೀಸ್ ಬಂದುಬಿಟ್ಟು 5 ರೂಪೀಸ್ ಇದೆ ಒಬ್ಬರಿಗೆ. ಸೊ ಇಲ್ಲೆಲ್ಲ ಫಿಶಸ್ ಇದ್ದಾವೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ.
ಚೆನ್ನಾಗಿದೆ. ಹಲೋ ಹಲೋ. ಸೊ ಇದೇ ನೋಡಿ ಮತ್ಸ್ಯಾಲಯ. ಸೊ ನಿಮ್ಗೆ ಇನ್ನೊಂದ್ಸಲ ಫುಲ್ ಲುಕ್ನ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂಥೇಳಿ. ಸೊ ವೆರೈಟೀಸ್ ಆಫ್ ಫಿಶಸ್ ಇಲ್ಲಿ ಸಿಗ್ತವೆ ನಿಮಗೆ. ಸೊ ಕೇವಲ 5 ರೂಪಾಯಿ ಎಂಟ್ರೆನ್ಸ್ ಫೀಸ್ ಇದೆ. ಸೊ 5 ರೂಪಾಯಿ ಕೊಟ್ಟು ನಾವು ಇಷ್ಟೆಲ್ಲ ಫಿಶಸ್ನ ನೋಡ್ಬೋದು. ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ, ಕೆಳಗಡೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪ, ಹಾಗೆ ತುಂಬ ಕ್ಲೀನಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. ನೀವು ಯಾರು ಫಿಶ್ ಲವರ್ಸ್ ಇದ್ದೀರೋ ಬಂದು ಇಲ್ಲಿ ಒಂದ್ಸಲ ನೋಡಿ, ತುಂಬ ಚೆನ್ನಾಗಿದೆ. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಸೊ ಫ್ರೆಂಡ್ಸ್, ಫಿಶ್ನ ನೋಡ್ಕೊಂಡು ಬಂದು ಇವಾಗ ಇಲ್ಲಿ ನೋಡ್ಬೋದು ಎಮುನ ನೋಡಿದ್ವಿ. ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲನೂ ಕೊಟ್ಟಿದ್ದಾರೆ ಇಲ್ಲಿ. ಸೊ ಸುತ್ತಲೂ ಹಚ್ಚ ಹಸಿರು, ಎಷ್ಟು ಚೆನ್ನಾಗಿರ್ತಕ್ಕಂಥ ಕ್ಲೈಮೇಟ್. ಸದ್ಯಕ್ಕೆ ಮಳೆ ಏನೂ ಬಂದಿಲ್ಲ, ಅದೊಂದು ಒಳ್ಳೆಯದಾಯಿತು. ಮುಂದೆ ಏನೇನಿದೆ, ಯಾವ ಥರ ಇದೆ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ನಾವು ಝೂಗೆ ಬಂದಿದ್ದೀವಲ್ಲ. ಸೊ ಝೂನಲ್ಲಿ ಏನು ನೋಡೋಕೆ ಬಂದಿದ್ದೀವಿ ಅಂತ ನಮ್ಮ ಸಾರ್ಥಕ್ ಹೇಳ್ತಾನೆ, ಬನ್ನಿ ಕೇಳೋಣ. ಸಾರ್ಥಕ್, ನಾವು ಎಲ್ಲಿ ಬಂದೆವು? ಏನು ನೋಡೋರ್ದೇವು ನಾವು? ಹುಲಿ, ಮತ್ತು ಎಲಿಫೆಂಟ್, ಮತ್ತು ಚಿಗುರಿ, ಮತ್ತು ಓಕೆ, ಎಲ್ಲ ಪ್ರಾಣಿಗಳನ್ನ ನೋಡೋಕೆ ಬಂದಿದ್ದೀವಿ. ಸೊ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ಕಡವೆ ಪ್ರಾಣಿಯನ್ನು ನೋಡೋಕೆ ಬಂದಿದ್ದೀವಿ. ಯಾವ ಥರ ಇದೆ ನೋಡಿ. ಸೊ ಫ್ರೆಂಡ್ಸ್, ನಮ್ಮ ಮೈಸೂರು ಝೂನಲ್ಲಿ ಮಾತ್ರ ನಾವು ಝೂನ ನೋಡ್ತಿದ್ವಿ, ಅಲ್ಲಿಗೆ ಹೋಗಬೇಕಾಗಿತ್ತು. ಸೊ ನಮ್ಮ ಬೆಳಗಾವಲ್ಲೂ ಬಂದಿದೆ, ತುಂಬ ಖುಷಿಯಾದಂಥ ವಿಚಾರ ಇದು. ಸೊ ಈ ಥರ ರೋಡ್ ಇದೆಲ್ಲ, ಈ ಸೈಡ್ ಒಳಗಡೆ ಬಂದು ಈ ಥರ ನೋಡೋದಕ್ಕೆ ಈ ಥರ ಮಾಡಿದ್ದಾರೆ. ಸೊ ಇಲ್ಲಿ ಕೃಷ್ಣ ಮೃಗ ಇದ್ದಾವೆ. ಸೊ ನೋಡ್ಬೋದು ಯಾವ ಥರ ಇದ್ದಾವೆ ಅಂಥೇಳಿ. ತುಂಬ ಇದ್ದಾವೆ, ಎಲ್ಲ ಆ ಕಡೆ ಈ ಕಡೆ ಕೂತ್ಕೊಂಡಿದ್ದಾವೆ. ಸೊ ನಮ್ಮ ಬೆಳಗಾವಲ್ಲೂ ಒಂದು ಈ ಥರ ಮೃಗಾಲಯ ಮಾಡಿದ್ದಾರೆ, ತುಂಬ ಒಳ್ಳೆಯದಾಯಿತು. ಸೊ ನಮ್ಮ ಕಡೆ ಜನಕ್ಕೆಲ್ಲ ವಿಸಿಟಿಂಗಿಗೆ ಒಂದು ಒಳ್ಳೆ ಪ್ಲೇಸ್ ಇದು, ಪಿಕ್ನಿಕ್ ಸ್ಪಾಟ್ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಕೃಷ್ಣ ಮೃಗ ನೋಡಿಕೊಂಡು ಇವಾಗ ಚುಕ್ಕೆ ಜಿಂಕೆನ ನೋಡೋಕೆ ಬಂದಿದ್ದೀವಿ. ಅದು ಇನ್ಫಾರ್ಮೇಷನ್ ಎಷ್ಟು ಚೆಂದ ಕೊಟ್ಟಿದ್ದಾರೆ ನೋಡಿ. ಹೌದು, ಅವು ಎಷ್ಟು ಹೈಟ್ ಇರ್ತಾವೆ, ಎಷ್ಟು kg ಇರ್ತಾವೆ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಒಂದೇ ಸೈಡ್ ಇದಾವೆ ಇವು ಜಿಂಕೆಗಳು, ಎಲ್ಲ ಆ ಕಡೆನೇ ಇದ್ದಾವೆ ಅಲ್ಲಿ. ಇವಾಗ ನೆಕ್ಸ್ಟ್ ಯಾವ ಪ್ರಾಣಿ ನೋಡೋದು, ಬನ್ನಿ ನೋಡೋಣ. ಇಲ್ಲೇ ನೋಡಿ, ಇಲ್ಲಿ ಕರಡಿ, ಸಿಂಹ, ಚಿರತೆ ನೋಡೋದಕ್ಕೆ ಬೋರ್ಡ್ ಕೂಡ ಹಾಕಿದ್ದಾರೆ. ಸೊ ಇಲ್ಲೇ ಇದ್ದಾವೆ ಎಲ್ಲನೂ. ಸೊ ನೆಕ್ಸ್ಟ್ ನಾವು ನೋಡೋಕೆ ಬಂದಿರೋ ಪ್ರಾಣಿ ಕರಡಿ. ಅವು ಅಲ್ಲಿ ಆ ಮನೆ ಒಳಗಡೆ ಹೋದ್ವು. ಇವಾಗ ತಾನೇ ಜಸ್ಟ್ ನಾವು ನೋಡಿದ್ವಿ, ಅಷ್ಟರಲ್ಲಿ ಮನೆ ಒಳಗೆ ಹೋಗ್ಬಿಟ್ವು ಫ್ರೆಂಡ್ಸ್. ಮೇ ಬಿ ನಿಮಗೆ ಮುಖ ತೋರ್ಸೋಕ್ಕೆ ನಾಚ್ತಾ ಇದ್ದಾವೆ ಅನ್ಸುತ್ತೆ ಅವು, ಹಾಗಾಗಿ ಬರಲಿಲ್ಲ ಹೊರಗಡೆ, ನಮಗಷ್ಟೇ ತೋರಿಸಿದ್ವು. ಹೋಗೋದು ಕರಡಿನ ನೋಡಿ. ಇವಾಗ ನೆಕ್ಸ್ಟ್ ಪ್ರಾಣಿ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಎಷ್ಟು ಚೆನ್ನಾಗಿ ರೋಡೆಲ್ಲ ಮಾಡಿದ್ದಾರೆ ನೋಡಿ, ಪೇವರ್ಸ್ ಅದು ಹಾಕಿ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಮಧ್ಯ ಮಧ್ಯ ಡ್ರಿಂಕಿಂಗ್ ವಾಟರ್ ಕೂಡ ಅವೈಲೇಬಲ್ ಇದೆ, ನೀರು ಕುಡಿಯೋರು ನೀರು ಕೂಡ ಕುಡಿಬಹುದು. ಸೊ ನೆಕ್ಸ್ಟ್ ಯಾವ ಪ್ರಾಣಿ, ಅಮ್ಮ ಲಾಯನ್ ಇದೆ ಇಲ್ಲಿ. ನಮ್ಮ ಸಾರ್ಥಕ್ ಮೇನ್ ಹುಲಿ ಮತ್ತು ಸಿಂಹ, ಎಲಿಫೆಂಟ್ ಇವು 3 ನೋಡೋಕೆ ಬಂದಿದ್ದಾನೆ. ನನಗನ್ಸಿದ ಮಟ್ಟಿಗೆ ಎಲಿಫೆಂಟ್ ಇಲ್ಲ ಇಲ್ಲಿ, ಆದರೆ ಹುಲಿ ಸಿಂಹನ ಮಾತ್ರ ತೋರಿಸ್ಬೋದು. ಹಾಗಾಗಿ ಬನ್ನಿ, ನಿಮಗೂ ಕೂಡ ಸಿಂಹನ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಸಿಂಹನ ನೋಡಿ ನಮ್ಮ ಸಾರ್ಥಕ್ ರಿಯಾಕ್ಷನ್ ತೋರಿಸ್ತೀನಿ. ಸಿಂಹ ಹೆಂಗೆ ಮಾಡ್ತೈತೆ ಅದು? ಸಿಂಹ ಹೆಂಗೆ ಮಾಡ್ತೈತಪ್ಪ? ಹೆಂಗೆ ಮಾಡ್ತೈತೆ ಅದು? ಮಾಡ್ತೈತಿ. ಹಾಂ, ಸಿಂಹ ನೋಡಿದ್ಮೇಲೆ ನೆಕ್ಸ್ಟ್ ನಾವು ಕತ್ತೆ ಕಿರುಬ ಹಾಗೆ ನರಿನ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಇದ್ದಾವೆ, ನೋಡೋಣ ಬನ್ನಿ. ಇದು ಫಸ್ಟ್ ನೋಡೋದು ಕತ್ತೆ ಕಿರುಬ, ಅಂದರೆ ಹೈನಾನ ನೋಡೋಣ. ಇದು ಕತ್ತೆ ಕಿರುಬ, ಹೈನಾ ಎಲ್ಲಿದೆ ಕಾಣಿಸ್ತಿಲ್ವಲ್ಲ? ಏನ್ರಿ? ಸೊ ಫ್ರೆಂಡ್ಸ್, ಪೂರ್ತಿ ಒಳಗಡೆ ಇದೆ, ಮೇ ಬಿ ನಿಮಗೆ ಕಾಣಿಸ್ಬೋದು. ಪೂರ್ತಿ ಒಳಗಿದೆ ನೋಡಿ.
ಫ್ರೆಂಡ್ಸ್, ಕಮಲದ ಹೂ ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ. ಇಷ್ಟೇ ನೀರಿನಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಕಮಲದ ಹೂ ಅರಳ್ತಾ ಇದ್ದಾವೆ. ಅವರೆಲ್ಲ ಮುಂದೆ ಹೋದರು. ನೆಕ್ಸ್ಟ್ ಪ್ರಾಣಿನ ನೋಡೋಕ್ಕೆ ನಾವು ಹೋಗೋಣ ಬನ್ನಿ. ಫ್ರೆಂಡ್ಸ್, ನೆಕ್ಸ್ಟ್ ಪ್ರಾಣಿ ಬಂದ್ಬಿಟ್ಟು ಚಿರತೆ. ಈ ಥರ ಎಂಟ್ರೆನ್ಸ್ ಮಾಡಿದ್ದಾರೆ. ಬನ್ನಿ ನೋಡೋಣ. ಮುಂದೆ ಇದೆ ಅಂತೆ ಚಿರತೆ. ಚೀತಾ ಚಿರತೆ ಇಲ್ಲೇ ಇದ್ದಾವೆ ನೋಡಿ. ನೋಡಿ ಚಿರತೆನ ನಮ್ಮ ವಿಡಿಯೋಗೋಸ್ಕರ ಹತ್ರ ಬಂದಿದೆ ನೋಡಿ. ಬಾ ಬಾ ಬಾ, ಇಲ್ಲಿ ಸಾರ್ಥಕ್ ನೋಡಕ್ ಬಂದ. ಬಾ, ಇಲ್ಲೇ ಇರೋದು, ದೂರ ಏನೂ ಇಲ್ಲ, ಇಲ್ಲೇ ಹತ್ರದಲ್ಲಿ ಇದೆ. ಸೊ ಫ್ರೆಂಡ್ಸ್, ನೆಕ್ಸ್ಟು ಗುಳ್ಳೆ ನರಿನ ನೋಡಕ್ ಬಂದಿದ್ದೀವಿ. ಸೊ ಬನ್ನಿ, ಇಲ್ಲೇ ಇದ್ದಾವೆ. ಫುಲ್ ಸೌಂಡ್ ಮಾಡ್ತಾ ಇದ್ದಾವೆ. ಯಾಕೆ ಏನು ಅಂತ ಕೇಳೋಣ ಬನ್ನಿ. ಹೇಳಿದರೆ ಹೇಳ್ತಾ ಇದ್ದೆ. ಹಾಂ ನೋಡಿ, ಎಷ್ಟೊಂದಿದ್ದಾವೆ ನರಿಗಳು, ಎಷ್ಟೊಂದಿದ್ದಾವೆ. ಗುಳ್ಳೆ ನರಿ ಯಾರೋ ಚೀರ್ತಾ ಇದಾರೆ ಅಂತ ಇದೀವಿ. ನೋಡಿದ್ರೆ ಅವೇ ಸೌಂಡ್ ಮಾಡ್ತಾ ಇದ್ದಾವೆ. ಏನಾಯ್ತು ನರಿಗಳ, ಏನಾಯ್ತು ನಿಮಗೆ? ಸಾರ್ಥಕ್, ಝೂ ಹೆಂಗಿತ್ತಪ್ಪ? ಝೂ ಹೆಂಗಿದೆ? ಸೂಪರ್, ಚೆನ್ನಾಗಿದೆ. ನೈಸ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಇನ್ನೂ ತುಂಬ ಪ್ರಾಣಿಗಳನ್ನ ನೋಡೋದಿದೆ. ಸೊ ಎಸ್, ಮೇನ್ ಟೈಗರ್ ನೋಡೋದಿದೆ. 1 by 1 ನೋಡೋಣ ಬನ್ನಿ. ಟೈಗರ್ ಇಲ್ಲಿ ಮ್ಯಾಲೆ ಕೂತೈತೆ ನೋಡಿ. ಇಲ್ಲೈತೆ ನೋಡಿ ಟೈಗರ್ ಅಲ್ಲ. ಸೊ ಫ್ರೆಂಡ್ಸ್, ಇವಾಗ ನಾವು ಹುಲಿ ಸಫಾರಿಗೆ ಹೋಗ್ತಾ ಇದ್ದೀವಿ, ನೋಡ್ಬೋದು. ಸೊ ಈ ಕಡೆ ಹೋದರೆ ಎಕ್ಸಿಟ್, ಇದು ಹೊರಗಡೆ. ಇಲ್ಲಿ ಒಳಗಡೆ ಬಂದರೆ ಹುಲಿ ಸಫಾರಿ. ಸೊ ಹುಲಿ ಸಫಾರಿನ ಈ ಥರ ಗಾಡೀಲಿ ಕರ್ಕೊಂಡು ಹೋಗ್ತಾರೆ. ಪರ್ ಪರ್ಸನ್ಗೆ 60 ರೂಪೀಸ್ ಚಾರ್ಜ್ ಆಗುತ್ತೆ ಹುಲಿ ಸಫಾರಿಗೆ ಹೋಗೋದಕ್ಕೆ. ಬರೀ ಝೂ ನೋಡ್ತೀನಂದರೆ ಅದಕ್ಕೆ 60 ರೂಪೀಸ್, ಆಮೇಲೆ ಹುಲಿ ಸಫಾರಿಗೆ 60 ರೂಪೀಸ್. ಸೊ ಎರಡನ್ನ ನೋಡಿದರೆ 1 ಪರ್ಸನ್ಗೆ 120 ರೂಪಾಯಿ ಚಾರ್ಜ್ ಆಗುತ್ತೆ. ಸೊ ನಾವು 2 ಟಿಕೆಟ್ನ ತೆಗ್ದಿದ್ದೀವಿ. ಎಲ್ಲನೂ ಅಲ್ಲೇ ಮೇನ್ ಎಂಟ್ರೆನ್ಸ್ ಇದೆ ಅಲ್ವಾ, ಅಲ್ಲಿನೇ ಟಿಕೆಟ್ ತೆಗಿಬೇಕು. ನಾವು ಅಲ್ಲೇ ಟಿಕೆಟ್ ತೆಗೆಸ್ಕೊಂಡು ಒಳಗಡೆ ಬಂದಿದ್ದೀವಿ. ಸಫಾರಿಗೆ ಹೋಗಬೇಕಾದ್ರೆ ಆನ್ ದ ವೇ ಇಲ್ಲಿ ಮೊಸಳೆ ಕೂಡ ಕಾಣಿಸ್ತು. ಅಲ್ಲಿ ಒಳಗಡೆ ಕೂತಿದೆ ನೋಡಿ, ಮಲ್ಕೊಂಡಿದೆ ಅದು. ಸೊ ಸಫಾರಿಗೆ ಹೋಗೋಣ ಬನ್ನಿ. ಅಲ್ಲಿ ಬಸ್ ಕಾಣ್ತಾ ಇದೆ ಅಲ್ವಾ, ಈ ಥರ ಬಸ್ ರೆಡಿ ಇರ್ತವೆ. ಸೊ ಡೈರೆಕ್ಟ್ ಕ್ಯೂ ಇದೆ, ಇಲ್ಲಿ ನಂಬರ್ ವೈಸ್ ಬಿಡ್ತಾರೆ. ಕ್ಯೂನಲ್ಲಿ ನಿಂತ್ಕೊಂಡು ಬಸ್ಗೋಸ್ಕರ ವೇಟ್ ಮಾಡಬೇಕು. ಸೊ ಇಲ್ಲಿ ಟಾಟೈಸ್ ಇದೆ. ಆಮೆ ಇಲ್ಲೇ ಇದೆ ನೋಡಿ, ಮುಂದೆ ನೋಡಿ, ಇಲ್ಲಿ ಆಮೆಗಳಿದ್ದಾವೆ. ಟಾಟೈಸ್. ನೆಕ್ಸ್ಟ್ ಇಲ್ಲಿ ಬರ್ಡ್ಸ್ ಕೂಡ ಇದ್ದಾವೆ. ಇದೇ ಇಲ್ಲಿ ನೋಡ್ತಾ ನೋಡ್ತಾ ಹೋಗಬೇಕು. ನೆಕ್ಸ್ಟ್ ಇಲ್ಲೇ ಕಿವಿದೆ, ಅಲ್ಲಿ ಬಸ್ ಹತ್ರ ಹೋಗೋದು. ಇವಾಗ ಬಸ್ 1 ರೌಂಡ್ ಹೋಗ್ತಾ ಇದೆ. ನೆಕ್ಸ್ಟ್ ಸೆಕೆಂಡ್ ರೌಂಡಿಗೆ ನಾವು ಹೇಗಿದ್ರು ಹೋಗೋದು. ಹಾಗಾಗಿ ಇನ್ನೊಂದು ಸ್ವಲ್ಪ ಇಲ್ಲಿ ಏನೇನಿದೆ ಎಲ್ಲನೂ ನೋಡೋಣ. ಪಾಪ ಹೆಂಗೈತಿ ಪ್ಲೇಸ? ಚಲೋ ಐತಿ. ಸೊ ಫ್ರೆಂಡ್ಸ್, ಇಲ್ಲೆಲ್ಲ ನೋಡ್ಕೊಂಡಿವಿ ಪಕ್ಷಿನ. ಇವಾಗ ಅಲ್ಲಿ ಕ್ಯೂನಲ್ಲಿ ನಿಲ್ಲೋಣ ಬನ್ನಿ. ಬಸ್ ಬರುತ್ತೆ, ಬೇಗ ಹೋಗಿ ಕ್ಯೂನಲ್ಲಿ ನಿಂತ್ಕೊಳ್ಳೋದು. ಅಲ್ಲಿಂದ ಟೈಗರ್ ಸಫಾರಿಗೆ ಹೋಗೋದು. ವಾವ್, ಎಷ್ಟು ಸನಿಪ್ ಬಂದಿದ್ದು ನೋಡುದ. ಸೊ ಫ್ರೆಂಡ್ಸ್, ಟೈಗರ್ ಸಫಾರಿ ಹೋಗಿದ್ವಲ್ಲ, ಅಲ್ಲಿ 2 ಹುಲಿಗಳಿದ್ವು. ಸೊ ಬೋನ್ ಒಳಗಡೆ ಇತ್ತು, ಅದು ಕನಿಷ್ಕ. ಹಾಗೆ ಓಪನ್ ಆಗಿ ಒಂದು ಹುಲಿನ ಬಿಟ್ಟಿದ್ರು, ಅದರ ಹೆಸರು ಕೃಷ್ಣ ಅಂತೇಳಿ. ಸೊ ಟೈಗರ್ ಸಫಾರಿನ ಮುಗಿಸ್ಕೊಂಡು ಇವಾಗ ಎಕ್ಸಿಟ್ ಆಗಿದ್ದೀವಿ. ಇನ್ನೇನು ಸ್ವಲ್ಪ ದೂರ, ಇಲ್ಲೇ ಗೇಟ್ ಬಂತು, ಮೇನ್ ಗೇಟ್. ಸೊ ಫ್ರೆಂಡ್ಸ್,
ಫ್ರೆಂಡ್ಸ್, ಇದೇ ನೋಡಿ ಬ್ಯೂಟಿಫುಲ್ ಆದಂತಹ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯ. ಸೊ ನಮ್ಮ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಝೂ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಯಾರ್ಯಾರು ನೋಡಿಲ್ವೋ ಝೂನ ಮಸ್ಟ್ ಆ್ಯಂಡ್ ಶುಡ್ ಬಂದು ವಿಸಿಟ್ ಮಾಡಿ. ಒನ್ ಡೇ ಫುಲ್ ಫನ್ ಡೇ ಆಗುತ್ತೆ. ಹಾಗೆ ನೀವು ಮನೆಯಿಂದ ಊಟ ಅದು ತೊಗೊಂಡು ಬಂದರೂ ನಡೆಯುತ್ತೆ. ಇಲ್ಲಿ ನೀರಿನ ವ್ಯವಸ್ಥೆ ಕೂಡ ಇದೆ. ಹಾಗೆ ಊಟ ಮಾಡೋದಕ್ಕೆ ಅಂತ ಹೇಳಿ ಸಪ್ರೇಟಾಗಿ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನೀವು ಝೂ ಎಲ್ಲ ಅಡ್ಡಾಡಿ ಬಂದು ಆಮೇಲೆ ಸುಸ್ತಾದ್ಮೇಲೆ ಬಂದು ಊಟ ಅದು ಮಾಡಿಕೊಂಡು ಆಮೇಲೆ ರಿಲ್ಯಾಕ್ಸ್ ಆಗಿ ಸಾಯಂಕಾಲ ಹೋಗ್ಬೋದು. ಸೊ ನಾವಿಲ್ಲಿ ಒಂದ್ಸಲ ಟಿಕೆಟ್ ತೊಗೊಂಡು ಬಂದರೆ ಎಷ್ಟೊತ್ತು ಬೇಕಿದ್ರೂ ಇರ್ಬೋದು, 1 ಅವರ್ 2 ಅವರ್ ಈ ಥರ ಏನೂ ಇಲ್ಲ. ಹಾಗಾಗಿ ನಾವು ಬೆಳಗ್ಗೆ ಬಂದು ಸಾಯಂಕಾಲದವರೆಗೂ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ಊರ ಕಡೆ ಹೋಗ್ಬೋದು. ಸೊ ನಮಗಂತೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಝೂ ತುಂಬ ಚೆನ್ನಾಗಿದೆ. ಸೊ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.